ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಸಮಯದಲ್ಲಿ ಉಪವಾಸದ ದಿನಗಳಲ್ಲಿ ಕ್ರಿಸ್ತನ ಶ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿರುವ ನಮ್ಮೆಲ್ಲರಿಗೂ ಸ್ವಲ್ಪ ಸಮಯ ವಾಕ್ಯ ಧ್ಯಾನಕ್ಕಾಗಿ ನಿಯಮಕವಾಗಿ ಇರುವ ವಾಕ್ಯ ಭಾಗವು ಪರಿಶುದ್ಧ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 9-14 ವಚನಗಳು. ಈ ಭಾಗವು ನಮಗೆಲ್ಲರಿಗೂ ಬಹಳ ಪರಿಚಿತವಾಗಿದೆ. ಸಮಾನಾಂತರ ಸುವಾರ್ತೆಗಳಲ್ಲಿಯೂ ಯೇಸು ಕ್ರಿಸ್ತನ ಹಾಗೂ ಯೋಹಾನನ ಜನನದ ವಿವರಗಳಿಂದ ಆರಂಭವಾಗುತ್ತದೆ. ಆದರೆ ಯೋಹಾನನ ಸುವಾರ್ತ ಮಾತ್ರ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದನು ಎಂದು ವಿಶೇಷ ರೀತಿಯಲ್ಲಿ ತಿಳಿಸುತ್ತದೆ. ಈ ಪುಸ್ತಕದಲ್ಲಿ 7 I am sayings ಮತ್ತು ಅವನ ಶಿಲುಬೆ ಮರಣದತ್ತ ಸಾಗುವ ಘಟನೆಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಈ ಪುಸ್ತಕದಲ್ಲಿ ಬೈಬಲ್ ಗ್ರಂಥದಲ್ಲಿ ಅತಿ ಸುಂದರವಾದ ಸತ್ಯಗಳನ್ನು ನಾವು ತಿಳಿದುಕೊಳ್ಳಬಹುದು. ಅದೇನೆಂದರೆ, ದೇವರು ದೂರದಲ್ಲಿ ಇಲ್ಲ, ನಮ್ಮ ಬಳಿಯೇ ಇದ್ದಾನೆ. ನಿತ್ಯ ಜೀವದ ವಾಕ್ಯನು ನರಾವತಾರ ತಾಳಿದು ಈ ಲೋಕಕ್ಕೆ ಬಂದನು. ಆದ ಕಾರಣ ಈ ಭಾಗಕ್ಕೆ ಆಯ್ದ ವಿಷಯ ಗಾಡ್ಸ್ ಗ್ರೇಸ್ ದಟ್ ಈಸ್ ಪೋರ್ಡ್ ಔಟ್, ಅಂದರೆ ಸುರಿಸಲ್ಪಟ್ಟ ದೇವರ ಕೃಪೆ. ಈ ವಿಷಯವನ್ನು ಏಕೆ ಆಯ್ದುಕೊಂಡೇನೆಂದರೆ, ಮನುಷ್ಯನು ಜನನದಿಂದ ಮರಣದವರೆಗೆ ಪ್ರತಿ ಕ್ಷಣವೂ ದೇವರ ಕೃಪೆಯನ್ನು ಅನುಭವಿಸುತ್ತಿದ್ದರು, ಆದರೂ ಅದನ್ನು ಗುರುತಿಸುವುದಿಲ್ಲ. ದೇವರು ಯಾವತ್ತೂ ಮನುಷ್ಯನಿಗೆ ದೂರವಾಗಲಿಲ್ಲ. ಐಗುಪ್ತ ದೇಶದಲ್ಲಿ ದಾಸ್ಯದಲ್ಲಿದ್ದ ಇಸ್ರಾಯೇಲ್ಯರನ್ನು ಮೋಶೆಯ ಮೂಲಕ ನಡೆಸಿ ಹಗಲು ಮೇಘಸ್ತಂಭವಾಗಿ ರಾತ್ರಿ ಅಗ್ನಿಸ್ತಂಭವಾಗಿ ದಾರಿ ತೋರಿಸಿದ ದೇವರು ವಿಮೋಚನಕಾಂಡ 30ನೇ ಅಧ್ಯಾಯದಲ್ಲಿ ಮಂಜೂಷ ಮೂಲಕ ಮನುಷ್ಯನೊಂದಿಗಿದ್ದನು, ಆದರೂ ಮನುಷ್ಯನು ಗುರುತಿಸಲಿಲ್ಲ. ಪ್ರವಾದಿಗಳ ಮೂಲಕ ಮಾತಾಡಿದರೂ ಗ್ರಹಿಸಲಿಲ್ಲ. ಕೊನೆಗೆ ತನ್ನ ಪ್ರಿಯ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದನು. ಅದನ್ನು ಇನ್ಕಾರ್ನೇಷನ್ ಎಂದು ಕರೆಯುತ್ತೇವೆ. ವರ್ಡ್ ಬಿಕೇಮ್ ಫ್ಲೆಶ್. ದೇವರ ಕೃಪೆ ಮನುಷ್ಯನನ್ನು ಎಂದಿಗೂ ಬಿಡಲಿಲ್ಲ. ಆದ ಕಾರಣ ತನ್ನ ಉಚಿತವಾದ ಪ್ರೀತಿಯ ಸ್ವರೂಪನಾದ ಪುತ್ರನನ್ನು ನಮ್ಮ ಬಳಿಗೆ ಕಳುಹಿಸಿದನು. ಈ ಭಾಗದಿಂದ ಮೊದಲಾಗಿ ಹೇಳಬೇಕೆಂದು ಆಶಿಸುವ ವಿಷಯ 9ನೇ ವಚನ. ನಿಜವಾದ ಬೆಳಕು ಇದ್ದಿತ್ತು, ಅದು ಲೋಕಕ್ಕೆ ಬಂದು ಪ್ರತಿಯೊಬ್ಬ ಮನುಷ್ಯನನ್ನು ಬೆಳಗಿಸಿತ್ತು. ಜೀಸಸ್ ಈಸ್ ದ ಟ್ರೂ ಲೈಟ್ ಟು ದಿಸ್ ವರ್ಲ್ಡ್. ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಇರುವ ಏಕೈಕ ನಿಜವಾದ ಬೆಳಕು. ಆತನು ಲೋಕವನ್ನು ಬೆಳಗಿಸುತ್ತಾನೆ. ಸುರಿಸಲ್ಪಟ್ಟ ದೇವರ ಕೃಪೆಯ ಸ್ವರೂಪನಾದ ಯೇಸು ಕ್ರಿಸ್ತನು ಪಾಪದಲ್ಲಿ ಕಣ್ಣು ಮುಚ್ಚಿಕೊಂಡು ಈ ಕತ್ತಲೆಯ ಲೋಕದಲ್ಲಿ ಜೀವಿಸುತ್ತಿರುವ ನಮಗೆ ನಿಜವಾದ ಬೆಳಕಾಗಿದ್ದನು. ಯೇಸು ಕ್ರಿಸ್ತನಿಗಿಂತ ಮುಂಚೆ ಯಹೂದ್ಯರು ಮೆಸ್ಸಿಯನಿಗಾಗಿ ಕಾಯುತ್ತಿದ್ದರು. ಆ ಸಂದರ್ಭದಲ್ಲಿ ಅನೇಕ ಬೆಳಕುಗಳನ್ನು ಕಂಡು ಅವನ್ನು ಅನುಸರಿಸಿದರು. ಆದ್ದರಿಂದಲೇ ಪ್ರಭು ಹೇಳಿದನು, ನಾನು ನಿಜವಾದ ಬೆಳಕು. ಯೇಸು ಕ್ರಿಸ್ತನಿಗೂ ಕ್ರೈಸ್ತರಿಗೂ ಬೆಳಕಿನೊಂದಿಗೆ ಆಪ್ತ ಸಂಬಂಧವಿದೆ. ಮತ್ತಾಯ ಬರೆದಂಥ ಸುವಾರ್ತ 5ನೇ ಅಧ್ಯಾಯ 14 ವಚನದಲ್ಲಿ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಾ. ದೇವರು ಇಸ್ರಾಯೇಲ್ಯರು ಹಾಗೆಯೇ ನಾವು ಸಹ ಬೆಳಕಿನಂತೆ ಬದುಕಬೇಕು ಎಂದು ಬಯಸಿದನು. ಆದರೆ ಅವರು ಕತ್ತಲೆಯಲ್ಲಿ ಉಳಿದರು. ಆದರೂ ತನ್ನ ಮಹಾಕೃಪೆಯಿಂದ ತನ್ನ ಪುತ್ರನನ್ನು ಕಳುಹಿಸಿದನು. 5ನೇ ವಚನದಲ್ಲಿ ಹೇಳುತ್ತದೆ, ಕತ್ತಲೆ ಅದನ್ನು ಗ್ರಹಿಸಲಿಲ್ಲ ಎಂಬುದಾಗಿ. ವಿತೌಟ್ ಡಾರ್ಕ್ನೆಸ್ ದೆರ್ ಇಸ್ ನೋ ನೀಡ್ ಆಫ್ ಲೈಟ್ ಆ್ಯಂಡ್ ದ ಲೈಟ್ ವೋಂಟ್ ರಿಫ್ಲೆಕ್ಟ್ ಇನ್ ಲೈಟ್. ಕತ್ತಲೆ ಇಲ್ಲದಿದ್ದರೆ ಬೆಳಕಿನ ಅಗತ್ಯವಿಲ್ಲ. ಬೆಳಕು ಇನ್ನೊಂದು ಬೆಳಕಿನಲ್ಲಿ ಪ್ರಕಾಶಿಸುವುದಿಲ್ಲ. ಅದೇ ರೀತಿ ನಮ್ಮೊಳಗಿನ ಪಾಪವನ್ನು ತೆಗೆದುಹಾಕುವ ಅಧಿಕಾರ ನಮ್ಮಲ್ಲಿಲ್ಲ, ಯಾಕಂದರೆ ನಾವು ಅದರಲ್ಲಿ ಇದ್ದೇವೆ. ಆದ್ದರಿಂದ ಪಾಪವಿಲ್ಲದ ಒಬ್ಬನು ಅಗತ್ಯವಾಯಿತು. ಅದಕ್ಕಾಗಿಯೇ ದೇವರ ವಾಕ್ಯವಾಗಿರುವ ಯೇಸು ಕ್ರಿಸ್ತನು ಕತ್ತಲೆಯಲ್ಲಿರುವ ನಮ್ಮ ಮಧ್ಯದಲ್ಲಿ ಬೆಳಕಾಗಿ ಬಂದನು. ಅದನ್ನು ತಂದೆಯಿಂದ ಸುರಿಸಲ್ಪಟ್ಟ ಕೃಪೆಯಾಗಿ ಬಂದನು. ಆದ್ದರಿಂದ ಪ್ರಿಯರೇ, ನಾವು ಕ್ರಿಸ್ತನನ್ನು ನಿಜವಾಗಿ ಅನುಸರಿಸಿದರೆ ಕತ್ತಲೆ ನಮ್ಮ ಬಳಿಗೆ ಬರುವುದಿಲ್ಲ. ಆತನು ಗುಪ್ತ ಬೆಳಕಲ್ಲ, ನಮ್ಮನ್ನು ಬೆಳಗಿಸಲು ಬಂದ ಬೆಳಕು. ಈ ಉಪವಾಸದ ದಿನಗಳಲ್ಲಿ ಕತ್ತಲೆಯಲ್ಲಿರುವುದನ್ನು ಬಿಟ್ಟು ನಿಜವಾದ ಬೆಳಕಾದ ಕ್ರಿಸ್ತನನ್ನು ಅನುಸರಿಸೋಣ. ಹೀಗಾಗಿ ದೇವರ ಕೃಪೆಯಿಂದ ಈ ಲೋಕಕ್ಕೆ ಬಂದ ಕ್ರಿಸ್ತನು ನಮಗೆ ಕಲಿಸಬೇಕೆಂದಿದ್ದನ್ನು ಧ್ಯಾನಿಸಿದ್ದೇವೆ. ಅದೇನೆಂದರೆ, ಆತನೇ ಲೋಕದ ನಿಜವಾದ ಬೆಳಕು ಎಂಬುದಾಗಿ. ಆದ್ದರಿಂದ ಆತನನ್ನು ಅನುಸರಿಸಬೇಕು. ಈ ಉಪವಾಸದ ದಿನಗಳಲ್ಲಿ ವಾಕ್ಯಾನುಸಾರವಾಗಿ ನಮ್ಮ ಜೀವನ ನಡೆಸಲು ತ್ರಿಯೇಕ ದೇವರು ತನ್ನ ಪರಿಶುದ್ಧಾತ್ಮವನ್ನು ನಮ್ಮೆಲ್ಲರ ಮೇಲೂ ಚೆಲ್ಲಿಸಲಿ. ಆಮೆನ್.